ಕ್ಷೇತ್ರದಲ್ಲಿ ದೇವರ ಅಂಗಳ ತಲುಪಿದ ರಾಜಕೀಯ. ದೈವದ ಮುಂದೆ ಶಾಸಕರಿಂದ ಸಾಮೂಹಿಕ ಪ್ರಾರ್ಥನೆ ಮಾಡಲಾಗಿದೆ. ವೈಯಕ್ತಿಕ ದಾಳಿಯಿಂದ ಬೇಸರಗೊಂಡು ದೈವದ ಮೊರೆ ಹೋಗಿದ್ದಾರೆ. ಉಡುಪಿ ಕಂಬಳದಿಂದ ಶುರುವಾದ ರಾಜಕೀಯ ಕಚ್ಚಾಟ. ಕೈ ಮುಖಂಡ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಬೇಸರ ವ್ಯಕ್ತಪಡಿಸಲಾಗಿದೆ. ದೈವಕ್ಕೆ ಕೈ ಮುಗಿದು ನೋವನ್ನ ತೋಡ್ಕೊಂಡಿದ್ದಾರೆ ಶಾಸಕ ಸುರೇಶ್ ಶೆಟ್ಟಿ. ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಕಾಪು ಶ್ರೀ ಹೊಸ ಮಾರಿಗುಡಿ ಅಮ್ಮನವರಿಗೆ ಶಾಸಕರು ಶರಣಾಗಿದ್ದಾರೆ. ಮಾರಿಯಮ್ಮನ ಮುಂದೆ ಸತ್ಯವನ್ನ ಸಮರ್ಪಿಸಿದ್ದೇನೆ ಅಂತ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದ್ದಾರೆ. ಎಲ್ಲವನ್ನ ತಾಯಿಯೇ ನೋಡಿಕೊಳ್ಳಲಿ ಅಂತ ಶಾಸಕರ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಉಡುಪಿಯ ಕಾಪು ಹೊಸ ಮಾರಿಗುಡಿ ಇವತ್ತೊಂದು ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ನಾವೀಗ ನೋಡ್ಬೋದು ಕಾಪು ಶಾಸಕರಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಇಲ್ಲಿ ಬಂದಿದ್ದಾರೆ, ಕ್ಷೇತ್ರಕ್ಕೆ ಬಂದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಅವರ ಮೇಲೆ ಮತ್ತು ಅವರ ಪುತ್ರನ ಮೇಲೆ ಬಂದಿರುವಂಥ ಒಂದು ಆರೋಪ. ಇತ್ತೀಚೆಗೆ ಅವರು ಉಡುಪಿ ಕಂಬಳದ ಹೆಸರಿನಲ್ಲಿ ಒಂದು ಕಂಬಳವನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವರ ಈ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥದ್ದು ಮುಖ್ಯವಾದ ಆರೋಪ ಇರುವಂಥದ್ದು. ಅಲ್ಲಿ ಕಂಬಳ ಆಗುವ ಸಂದರ್ಭದಲ್ಲಿ ಅದಕ್ಕೆ ಮುಹೂರ್ತ ಮಾಡಬೇಕು ಅಂತ ಹೊರಟಾಗ ನಿಷೇಧಾಜ್ಞೆಯನ್ನು ತರುವ ಮೂಲಕ ಒಟ್ಟು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ರಾಜಕೀಯ ಕೆಸರೆರಚಾಟಕ್ಕೆ ಕಳೆದ ಒಂದು ವಾರದಿಂದ ಕಾರಣ ಆಗಿದೆ. ಬಿಜೆಪಿ ತನ್ನ ಏನು ಪಕ್ಷದ ಶಾಸಕರಿಗೆ ಕೆಲಸ ಮಾಡುವುದಕ್ಕೆ ಕಾಂಗ್ರೆಸ್ನ ನಾಯಕರು ಬಿಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಕರಾವಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಉಡುಪಿ ಜಿಲ್ಲೆಯಲ್ಲಿ 5 ಶಾಸಕರು ಕೂಡ ಬಿಜೆಪಿಯಿಂದ ಆಯ್ಕೆ ಆದಂಥವರು. ಸೊ ಅವರ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅಡ್ಡಿಪಡಿಸ್ತಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಬಂದಿತ್ತು. ಅದಕ್ಕೆ ಪೂರಕವಾಗಿ ಈ ಕಂಬಳದ ವಿಚಾರ ಕೂಡ ಕೇಳಿ ಬಂತು. ಅಂಗಳದವರೆಗೆ ಬರುವ ಹಾಗಾಯಿತು ರಾಜಕೀಯ ಯಾಕೆ ಅಂತ ಅತ್ಯಂತ ನೋವಿನಿಂದ, ದುಃಖದಿಂದ, ಖೇದದಿಂದ ಈ ಮಾತು ಹೇಳ್ತಾ ಇದ್ದೇನೆ. ಏನಾಗ್ತದೆ, ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ ಅದು ಸುಳ್ಳೆ ನಮ್ಮ ಕುಟುಂಬವನ್ನು ಅವರು ಅನಾಚಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.